ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಜೀವನದ ಇನ್ನೊಂದು ದಿನಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ. ಅದರ ಒಂದು ವ್ಲಾಗ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ಇವತ್ತಿನ ವ್ಲಾಗ್ನ ಮಾಡಿದ್ದೀನಿ. ನಿನ್ನೆಯ ವ್ಲಾಗಲ್ಲಿ ನೀವು ನೋಡಿದ್ರಿ, ಇಡೀ ಮನೆ ಕ್ಲೀನ್ ಆಗಿತ್ತು. ಅಂದರೆ ನಾನು ಒಂದೇ ದಿನದಲ್ಲಿ ಮಾಡಿಲ್ಲ, 2 ದಿನದಲ್ಲಿ ಕ್ಲೀನ್ ಮಾಡಿಕೊಂಡೆ. ಡೀಪ್ ಕ್ಲೀನ್ ಮಾಡೋದ್ರಿಂದ ನಾನು ಈ ಥರ ಹಬ್ಬಗಳಲ್ಲಿ ಮತ್ತು ಏನಾದರೂ ಸ್ಪೆಷಲ್ ದಿನ ಅಂದಾಗ ಮಾತ್ರನೇ ಡೀಪ್ ಕ್ಲೀನ್ ಮಾಡ್ತೀನಿ. ಮಿಕ್ಕಿದಾಗ ನಾರ್ಮಲ್ ವೀಕ್ಲಿ ಡೈಲಿ ಕ್ಲೀನ್ ಆ ಥರ ಮಾಡ್ಕೊಂಡಿರ್ತೀನಿ. ಇನ್ನು ಇವತ್ತು ನಾವು ಉಪವಾಸ, ನನ್ನ ಹಸ್ಬೆಂಡು ನಾನಿಬ್ಬರು ಕೂಡ ಉಪವಾಸ ಇದ್ದೀವಿ. ಮಕ್ಳಿಗೋಸ್ಕರ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ನಾವು ಉಪವಾಸ ಇರ್ತೀವಿ, ಮಕ್ಕಳು ಉಪವಾಸ ಇರಲ್ಲ. ಅಂದರೆ ನಾವು ಉಪವಾಸ ಇದ್ರೂ ಉಪ್ಪಿಟ್ಟು ತಿನ್ಬೋದು ಅಂತ ಹೇಳಿದ್ರು. ನನಗದು ಮೊದಲೇ ಗೊತ್ತಿದ್ದರೆ ಅಟ್ಲೀಸ್ಟ್ ಎಲ್ಲರಿಗೂ ಉಪ್ಪಿಟ್ಟೆ ಮಾಡಿಬಿಡ್ತಾ ಇದ್ದೆ. ನಾವೇನೂ ತಿನ್ನಬಾರ್ದು ಅಂತಲೇ ಅಂದ್ಕೊಂಡಿದ್ದು. ವ್ರತ ಮತ್ತು ಹೋಮ ಎಲ್ಲ ಇತ್ತು, ಅದೆಲ್ಲ ಮುಗಿಯೋ ತನಕ ಏನೂ ತಿನ್ನೋದು ಬೇಡ, ಉಪವಾಸ ಇರೋಣ ಇವತ್ತೊಂದು ದಿನ ಅಂತ. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಉಪವಾಸ ಇದ್ವಿ. ಅವ್ರಿಗೆಲ್ಲರಿಗೂ ಸ್ವಲ್ಪ ಬ್ರೇಕ್ಫಾಸ್ಟ್ ಏನೋ ಥರ ಮಾಡಿಬಿಟ್ಟು ಇವಾಗ ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಕೂಡ ಫ್ರೆಶ್ ಅಪ್ ಆದೆ. ಏಕೆ ಅಂತಂದರೆ ನಾವು ಪೂಜೆ ಮಾಡೋರು ಹೇಳಿದ್ರು ಬೇಗ ಬಂದುಬಿಡ್ತೀವಿ, ಒಂದು 7ಗೆಲ್ಲ ರೀಚ್ ಆಗ್ತೀವಿ ಅಂತ. 1 ಅವರ್ ಏನೋ ಲೇಟ್ ಆಯಿತು ಅಷ್ಟೇ. ಸೊ ಅದಕ್ಕೆ ನಾನು ಬೇಗ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇನ್ನು ರಂಗೋಲಿ ಹಾಕಿ ಪೂಜೆಗೆ, ನಮ್ಮ ಮನೆಗೆ ಪೂಜೆಗೆ ಏನೇನು ಬೇಕೋ ಎಲ್ಲನೂ ತಯಾರಿ ಮಾಡಿಕೊಂಡೆ. ಸ್ವಲ್ಪ ಗಡಿಬಿಡಿ ಆದ್ರೂ ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ, ಯಾಕೆಂದರೆ ಫಸ್ಟ್ ಟೈಮ್ ನಾನು ಪೂಜೆ ಮಾಡಿಸ್ದಾಗಲೇ ನಂಗೆ ಸ್ವಲ್ಪ ಗಡಿಬಿಡಿ ಅನಿಸ್ಬಿಡ್ತು. ಏನೇನು ಐಟಮ್ ಬೇಕು, ಏನೇನು ಬೇಕು ಅಂತಲೂ ಒಂದು ಐಡಿಯಾ ಇರಲಿಲ್ಲ. ಬಟ್ ಈ ಸರಿ ಸ್ವಲ್ಪ ಐಡಿಯಾ ಇತ್ತು. ಆದ್ರೂ ಪೂಜೆ ಅಂತ ಅಂದಮೇಲೆ ಇದ್ದೇ ಇರುತ್ತಲ್ವ, ಏನೇ ಒಂದು ಸ್ವಲ್ಪ ಟೆನ್ಷನ್ನು, ಪೂಜೆಗೆ ಬೇಕಾಗಿರೋದಂಥದ್ದನ್ನು ಇಳಿಸೋದು, ಕೊಡೋದು, ಆ ಥರ. ಹಾಗೇ ಇನ್ನು ನಮ್ಮ ಗೌಡ್ರು ಕೂಡ ರೆಡಿ ಆಗಿದ್ದಾರೆ. ಅವರ ಫಸ್ಟ್ ಲುಕ್ ಹೆಂಗಿದೆ. ಲಾಸ್ಟ್ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆದೊಂದು ವ್ಲಾಗ್ ಏನಾದರೂ ನೀವು ನೋಡಿದ್ರೆ ಅಲ್ಲೂ ಕೂಡ ಅವನಿಗೆ ಇದೇ ಡ್ರೆಸ್ ಹಾಕಿದ್ವಿ. ಸುಮ್ಮನೆ ಜಸ್ಟ್ ಅವತ್ತು ಹಾಕಿದ್ದಕ್ಕೆ ಇವತ್ತೇ ನಾನು ಈ ಡ್ರೆಸ್ನ ತೆಗೆದಿರೋದು ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಇದನ್ನು ಮರ್ತೇ ಬಿಟ್ಟಿದ್ದೆ, ಡ್ರೆಸ್ ಇದೆ ಅಂತ ಹೇಳಿ. ಪಂಚೆ ಹಾಕಬೇಕು, ಟ್ರೆಡಿಷ್ನಲ್ ಆಗಿ ಏನಾದರೂ ಹಾಕಬೇಕಂತ ನೋಡಿದಾಗ ನನಗೆ ಈ ಶರ್ಟ್ ಸಿಕ್ತು. ನೋಡೋಣ ಸೈಜ್ ಕರೆಕ್ಟಾಗಿ ಆಗುತ್ತಾ ಅಂದರೆ ಪರ್ಫೆಕ್ಟಾಗಿ ಆಗ್ತಾಯಿತ್ತು. ಸರಿ, ಇದೊಂದೇ ಸರಿ ಲಾಸ್ಟ್ ಹಾಕೋಕ್ಕಾಗೋದು, ಮತ್ತು ಶರ್ಟ್ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿದ್ದೀನಿ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ, ನನ್ನದೇ ದೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಅವನ್ನೇ ನೋಡ್ತಾ ಇದ್ದೆ ನಾನು, ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಆಮೇಲೆ ಬೆಳಗ್ಗೆ ಬೇಗ ಇದ್ದಿದ್ದಕ್ಕೋ ಏನೋ ಒಂಥರ ಮಂಪ್ರಲ್ಲೇ ಇದ್ದ. ನಮ್ಮ ಜೊತೆನೇ 5 ಗಂಟೆಗೆ ಎದ್ಬಿಟ್ಟಿದ್ದ. ಇನ್ನು ರೆಡಿ ಮಾಡಿ ಅವನಿಗೆ ಸ್ನಾನ ಮಾಡಿಸಿದ್ರು ನನ್ನ ಹಸ್ಬೆಂಡು. ಇನ್ನು ಪ್ರಗತಿ ಮಾತ್ರ ಲಾಸ್ಟಲ್ಲಿ ರೆಡಿ ಆಗೋದಕ್ಕೆ ಬಿಟ್ವಿ. ಇನ್ನೆಲ್ಲ ನಾನು ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಮ್ಮಂಗೂ ಅಕ್ಕಂಗೂ ಕೂಡ ಕರೆದಿದ್ದೆ ಬನ್ನಿ ಅಂತ. ಅವರು ಬರ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ತಡ ಆಯಿತು, ಹಾಗಾಗಿ ನಾನೇ ಮನೇಲಿ ಏನೇನು ಪೂಜೆಗೆಲ್ಲ ಮಾಡ್ಕೋಬೇಕು ಎಲ್ಲನೂ ಮಾಡ್ಕೊಳ್ತಾ ಇದ್ದೆ. ಪ್ರೀತಮ್ ಏನು ಅಷ್ಟು ಹಠ ಮಾಡಿಲ್ಲ ಇವತ್ತು. ಲಾಸ್ಟ್ ಇಯರು ಕೂಡ ಅಷ್ಟು ಹಠ ಮಾಡಲಿಲ್ಲ. ಅವನು ಇನ್ನೂ ಚಿಕ್ಕವನಾಗಿದ್ದ. ಈ ವರ್ಷವೂ ಕೂಡ ಅಷ್ಟೇನು ಹಠ ಮಾಡಲಿಲ್ಲ, ಆರಾಮಾಗಿದ್ದ. ಸೊ ಹಾಗಾಗಿ ನನಗೆ ಪೂಜೆಗೆ ಸ್ವಲ್ಪ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ದೀಪ ಎಲ್ಲ ಹಚ್ಚಿಲ್ಲ ನಾನು, ಎಣ್ಣೆ ಬಿಟ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಬಂದ ತಕ್ಷಣ ಅವ್ರ ಪೂಜೆ ಶುರು ಮಾಡಿದ ಮೇಲೆ ನಾನು ಫಸ್ಟು ಒಂದು ನಂಬಿಕೆಯಿಂದ ಮನೆ ದೇವ್ರಿಗೆ ಪೂಜೆಯನ್ನು ಮಾಡಿಸ್ತಾರೆ. ಅಂತಂದರೆ ನಾವಿವತ್ತು ಈ ಪೂಜೆಯನ್ನು ಯಾರೇ ಆಗಲಿ ಇದೊಂದು ಶಾಸ್ತ್ರ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೆ ದೇವರು ಏನಂತ ಇರುತ್ತಲ್ಲ, ನಾವು ಹಿರಿಯರು ಏನು ಪೂಜೆ ಮಾಡ್ಕೊಂಬಂದಿರ್ತಾರೆ ನಮ್ಮ ಮನೆ ದೇವರು ಅಂತ, ಅದರ ಅಪ್ಪಣೆ ತೊಗೊಂಡು ಈ ಥರ ಇವತ್ತು ಇದನ್ನು ಮಾಡಿಸ್ತಾಯಿವಿ, ಇದಕ್ಕೆ ನಮಗೆ ದಾರಿ ಮಾಡಿಕೊಡು ಅಂತ ಕೇಳಿಬಿಟ್ಟು ನಾವು ನೆಕ್ಸ್ಟು ಅಲ್ಲಿ ದೀಪ ಹಚ್ಚಿ, ಅಂದರೆ ಮೊದಲನೇ ಪೂಜೆ ಯಾವತ್ತು ಮನೆ ದೇವ್ರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ನಾವು ನೆಕ್ಸ್ಟ್ ಪೂಜೆ ಎಲ್ಲ ಮಾಡ್ಕೋಬೋದು. ಅದಕ್ಕೆ ನಾವು ಫಸ್ಟ್ ಹಂಗೆ ಬಿಟ್ಟಿದ್ದೆ. ಅವ್ರು ಬಂದು ನಮ್ಮಿಬ್ಬರು ಕೈಲೇ ಪೂಜೆ ಮಾಡಿಸಿ ಶುರು ಮಾಡಿದ್ರು. ಅಲ್ಲಿಂದ ಅವರು ಕೂಡ ಎಲ್ಲ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಏನು ಅಂತಂದರೆ, ಈ ಪೂಜೆಯನ್ನು ಯಥಾಶಕ್ತಿ ನಮಗೆ ಏನಾಗುತ್ತೋ ಹಾಗೆ ಯಥಾಶಕ್ತಿ ನಮಗೆ ಎಷ್ಟು ಶಕ್ತಿ ಇದೆಯೋ, ನಾವು ಎಷ್ಟು ಪೂಜೆ ಸಲ್ಲಿಸೋಕ್ಕೆ ಸಾಧ್ಯನೋ ಮನಸ್ಫೂರ್ತಿಯಾಗಿ ಮನಸ್ಸಲ್ಲಿ ಒಂದು ಒಳ್ಳೆ ಭಕ್ತಿ ಇಟ್ಕೊಂಡು ನಾವು ಈ ಪೂಜೆನ ಸಲ್ಲಿಸಿದ್ರೆ ದೇವ್ರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ತೀರಾ ಸಿಂಪಲ್ಲಾಗೇ ಮಾಡಿದ್ದೀವಿ. ಅಂದರೆ ನಮ್ಮ ಮೈನವ್ರು ಹೆಂಗೆ ಸಜೆಷನ್ ಕೊಡ್ತಾರೋ ಹಾಗೆ ನಾವು ಮಾಡ್ಕೊಂಡು ಹೋಗೋದು. ಬಿಲ್ವಪತ್ರೆ ಎಲ್ಲಿ ಯಾವಾಗಲೂ 3 ಎಲೆನೇ ಇರುತ್ತೆ ಜಾಸ್ತಿ ಬಿಲ್ವಪತ್ರೆಯಲ್ಲಿ. ಆ 3 ಎಲೆನೇ ಸಪ್ರೇಟ್ ಮಾಡಿ ತಟ್ಟೆಗೆ ಹಾಕಿ ಅಂತ ಹೇಳಿದರು. ನಾನು ಅಷ್ಟು ಅಬ್ಸರ್ವ್ ಮಾಡ್ತಾಯಿದ್ದೆ, ಎಲ್ಲ ಇಲ್ಲದ್ರೂ 3 ಎಲೆನೇ ಬಂದಿರುತ್ತಂತೆ. ಸೊ ಬಿಲ್ವಪತ್ರೆಯಲ್ಲಿ 3 ದಳ ಇರುತ್ತೆ ಅಂತ. ನಾನು ನೋಡೇ ಇರಲಿಲ್ಲ, ಇವತ್ತೇ ನೋಡಿದ್ದು. ಅಂದರೆ ಕೇಳಿದೆ, 3 ದಳದ ಪುಷ್ಪದಲ್ಲಿ ಅರಳಿ ಬಂದ ಲಿಂಗವೇ ಅಂತ ಒಂದು ಇದೆಯೇ ಅಲ್ಲ, ಅದರಲ್ಲಿ 3 ಎಲೆಯ ಇದು ಬಿಲ್ವಪತ್ರೆ ಇರುತ್ತೆ. ಇನ್ನು ಹೂವಿಂದ ಅಷ್ಟೇ, ಅವರು ತೊಟ್ಟನ್ನು ತೆಗೆದುಬಿಟ್ಟೆ ಸತ್ಯನಾರಾಯಣ ಸ್ವಾಮಿಗೆ ನಾವು ಹೂವಿನ ಅರ್ಚನೆ ಮಾಡೋದು. ಹಾಗಾಗಿ ಲಾಸ್ಟ್ ಇಯರು ಅಷ್ಟೇ ಹೂವಿನ ತೊಟ್ಟೆಲ್ಲ ನಮ್ಮ ಕೈಲೇ ತೆಗೆಸಿದ್ರು. ಪ್ರಗತಿ ಆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇಲ್ಲಿ ಪೂಜೆ ಮಾಡೋದೇನಂತಂದರೆ ಸ್ವಲ್ಪ ಹೊತ್ತಾದರೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ 1 ಅವರ್ 2 ಅವರ್ ಬೇಕು.
ಅಂದರೆ ಸ್ವಲ್ಪ ನಾವೇನಂತಂದರೆ ಹೋಮ ಎಲ್ಲ ಮಾಡಿಸ್ತೀವಿ. ಹೋಮ ಹೆಂಗೆ ಅಂತ ಅಂದರೆ ನಮಗೆ ಏನು ಒಳ್ಳೆಯದಕ್ಕೆ ವರ್ಷಕ್ಕೆ ಒಂದು ಹೋಮ ಅಂತ ಮಾಡಿಸ್ಕೊಳ್ತೀವಿ. ಅದ್ರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ಅದನ್ನು ರೆಡಿ ಮಾಡ್ಕೋಬೇಕಲ್ಲ ಅವರು ಅದಕ್ಕೆ. ಆಮೇಲೆ ಸಿಂಪಲ್ಲಾಗಾದ್ರೂ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ತುಂಬಾ ಚೆನ್ನಾಗಾಗಿತ್ತು. ನಿಮಗೆ ಲಾಸ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನನಗಂತೂ ತುಂಬ ಖುಷಿ ಆಗುತ್ತೆ, ಸಾಕು ಇಷ್ಟು ಮಾಡಿಸಿದ್ರು ಅಂತ. ಆಮೇಲೆ ಇನ್ನೊಂದೇನಂತಂದರೆ ನನಗೇನಾಗತ್ತೆ, ನಮ್ಮ ಮನೇಲಿ ಏನು ಮಾಡೋಕ್ಕೆ ಸಾಧ್ಯ ಅಷ್ಟನ್ನು ನಾನು ಭಕ್ತಿಯಿಂದ ಒಂದು ಮಾಡಿಕೊಟ್ಟಿದ್ದೀನಿ. ಅಂದರೆ ದೇವರು ನಮಗೆ ಹೆಂಗೆ ಮಾಡಿಸ್ಕೊಳ್ಳೋಕೆ ಇಚ್ಛೆ ಪಡ್ತಾರೋ ಹಾಗೆ ಅಷ್ಟೇ. ಇನ್ನು ನಮ್ಮ ಮನೆ ಪೂಜೆ ಏನು ಬಂದಿರ್ತಾರಲ್ಲ ಅವರು ಯಾರೂ ಕೂಡ ಊಟ ಎಲ್ಲ ಮಾಡೋದಿಲ್ಲ, ಹಸ್ಕೊಂಡೇ ಇರ್ತಾರೆ. ಕುಡಿದ್ರೆ ಎಳ್ನೀರು ಇಲ್ಲಾಂದರೆ ಹಾಲು ಅಮ್ಮ ಮನೆಯಿಂದ ತೊಗೊಂಡು ಬರ್ತಾಯಿದ್ದಾರೆ. ಹಸು ಹಾಲು ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಇವತ್ತು ಅಮ್ಮ ಅಲ್ಲಿ ಸ್ವಲ್ಪ ಲೇಟಾಗಿ ಬಂದರು. ಹಾಲು ಮೊಸರು ನಾನೇ ತರ್ತೀನಿ ಅಂತ ಹೇಳಿದರು. ಸ್ವಲ್ಪ ತಡವಾಗಿ ಬಂದಿದ್ದರಿಂದ ಮನೆಯಲ್ಲೇ ಕಾಯಿಸ್ಬಿಟ್ಟು ಹಾಲು ಕೊಟ್ಟೆ. ಇನ್ನು ಪೂಜೆ ಶುರು ಮಾಡಿದ್ಮೇಲೆ ಪಾಪ ಅವರು ಉಪವಾಸ ಇದ್ಕೊಂಡೇ ಮಾಡ್ತಾರೆ. ಇನ್ನು ಮಧ್ಯ ಸತ್ಯನಾರಾಯಣ ಸ್ವಾಮಿ ಕಥೆ ಹೇಳೋಕ್ಕೂ ಮಧ್ಯ ಒಂದ್ಸರಿ ಎಳ್ನೀರು ಕೊಟ್ಟರೆ ಆಯಿತು. ಸೊ ಪೂಜೆಗೆಲ್ಲ ರೆಡಿ ಆಯಿತು. ದೇವ್ರಿಗೆ ಇಲ್ಲಿ ಹೂವು ಕೂಡ ರೆಡಿ ಆಯಿತು, ನಾವು ಕೂಡ ರೆಡಿ ಆದ್ವಿ. ಇನ್ನೇನು ಪೂಜೆ ಶುರು ಮಾಡಿದ್ರು ಅಷ್ಟರೊಳಗೆ ಅಮ್ಮನೂ ಕೂಡ ಬಂದುಬಿಡ್ತಾರೆ. ಏನೇ ಒಂದು ತಡ ಆದ್ರೂ ಅದಕ್ಕೊಂದು ಕಾರಣ ಇರುತ್ತೆ ಅಂತ ಹೇಳ್ತಾರಲ್ವ, ಅದು ನಿಜ ಅಂತ ಅನಿಸುತ್ತೆ. ನಮ್ಮ ಮನೇಲಿ ಈ ಪೂಜೆ ತಡ ಆಗಿದ್ದಕ್ಕೆ ಕಾರಣವೂ ಇರಬಹುದೇನೋ, ಬಟ್ ಅದು ಒಳ್ಳೆ ರೀತಿಯಾದ ಕಾರಣನೇ ತೊಗೊಂಡಿದೆ ಅಂತ ನಾನು ಭಾವಿಸ್ತೀನಿ. ಈ ಸರಿ ತುಂಬಾ ಚೆನ್ನಾಗಾಯಿತು. ನನಗೆ ತುಂಬ ಖುಷಿ ಆಯಿತು. ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಸಮಾಧಾನ, ಖುಷಿ. ಆಮೇಲೆ ಎಲ್ಲ ಒಂಥರ ಏನೋ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗುತ್ತೆ ಅನ್ನೋವಂತಹ ಸೂಚನೆ ಥರ ಇತ್ತು ನನಗೆ. ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಹಾಗಿತ್ತು. ಇದು ಡಿಲೇ ಆಗ್ತಾ ನಂಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಏನಕ್ಕೆ ಇಷ್ಟು ಡಿಲೇ ಆಗ್ತಾಯಿದೆ ಅಂತ. ನಾನು ಹೇಳಿವ ಮನೆ ದೇವರಿಗೆ ಫಸ್ಟ್ ಕೇಳಿಬಿಟ್ಟು ಆಮೇಲೆ ಪೂಜೆ ಶುರು ಮಾಡ್ತಾರೆ. ಅದಕ್ಕೆ ಫಸ್ಟ್ ಮನೆ ದೇವರಿಗೆ ಪೂಜೆ ಮಾಡಿಸ್ತಾಯಿದ್ರು. ಇದು ನನಗೆ ಅನಿಸಿದ್ದು. ಸೂತ್ಕ ಆಯಿತು ಮನೇಲಿ, ಅಲ್ಲಿಂದ ಹಿಂಗೆ ಡಿಲೇ ಆಯಿತು, ಫಂಕ್ಷನ್ ಆಗಲಿ ಅಂತ ಆಯಿತು. ಆಮೇಲೆ ಇಮಿಡಿಯೇಟ್ ಹಿಂಗೆ ಪ್ರೀತಮ್ ಮಿಸ್ ಆದ ಅಂತ ಹೇಳಿದ್ನಲ್ಲ ಅವತ್ತೊಂದಿನ ವ್ಲಾಗಲ್ಲಿ, ಈ 500 ಮನೆ ಮುಂದೆನೇ ಅವ್ನಿಗೆ ಪಾಸ್ ಆಗಿದ್ದು. ಇವ್ರ ಮನೆ CCTV ಕ್ಯಾಮ್ರಾದಲ್ಲೇ ನಾವು ನೋಡಿದ್ದು. ಆವಾಗ ಹಿಂಗೋ ಬಂದುಬಿಟ್ಟಿದ್ದೀನಲ್ಲ, ಇದು ಸತ್ಯನಾರಾಯಣ ಕತೆ ಕೇಳಬೇಕಂತ ಹೇಳಿ ಅಲ್ಲಿ ಹೋಗಿ ನಾನು ಇಮಿಡಿಯೇಟಾಗಿ ಕೇಳಿದಾಗ ಅವ್ರು ಒಂದು ಡೇಟ್ ಹಾಗೆ ಕೊಟ್ಬಿಟ್ರು. ಹಾಗೆ 26 ಹಂಗೆ ಫಿಕ್ಸ್ ಆಗಿ ಹಂಗೆ ಪೂಜೆನೂ ಆಗೋಯ್ತು. ಅಂದರೆ ಹಿಂಗೆ ಆಗೋಯ್ತು. ಮಾಡಬೇಕು ಅಂತ ಬಂದರೆ, ಅಂದರೆ ದೇವ್ರ ಇಚ್ಛೆ ಇದ್ದರೆ ಎಷ್ಟು ಬೇಗನಾದರೂ ಮಾಡಿಸ್ಕೊತಾರೆ. ಇಲ್ಲ ಇನ್ನೂ ತಡ ಆಗಬೇಕು ಅಂತ ಇದ್ದರೆ ಅದು ಏನು ಮಾಡಿದ್ರೂ ಆಗೋದಿಲ್ಲ, ತಡ ಆಗೇ ಆಗುತ್ತೆ. ಇನ್ನು ಮಂಡಲ ಅಂತ ಹೇಳ್ತಾರೆ, ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕಾದ್ರೆ 500 ಹೇಳಿದ್ದು ಮಂಡಲ ಹಾಕಿ ನಾವು ಪೂಜೆ ಮಾಡಬೇಕು. ದೇವ್ರಿಗೆ ಆಕಾರ ಇರೋದಿಲ್ಲ, ಒಂದು ಆಕಾರ ಕೊಟ್ಟು ಅಲ್ಲಿ ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ. ಲಾಸ್ಟ್ ಇಯರು ನೋಡಿರ್ತೀರ ನೀವು ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆನ. ಸುಮಾರು ಜನ 500 ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾಯಿದ್ರಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನನಗೂ ಕೂಡ ಅದಕ್ಕೋಸ್ಕರನೇ ಇವರನ್ನು ಕರೆಸಿ ಮಾಡೋದು. ಇನ್ನೊಂದು ರೀಸನು ಇದು ತಡ ಆಗೋಕ್ಕೆ, ನಮ್ಮ ಐನೋರ್ಗೂ ಕೂಡ ಹುಷಾರಿರಲಿಲ್ಲ. ಸೊ ಅದು ಒಂದು ಕೋಇನ್ಸಿಡೆನ್ಸ್ ಹೆಂಗೆ ಅನಿಸ್ತಾಯಿತ್ತು ಅಂತಂದರೆ, ಏನಕ್ಕೆ ಹಿಂಗೆ ಆಗ್ತಾಯಿದೆ, ಒಂದಾದ್ಮೇಲೆ ಹಿಂದೆ ಯಾಕೆ ಹೋಗ್ತಾಯಿದೆ ಅಂತ ನನ್ನ ತಲೆಯಲ್ಲೇ ಒಂದು 101 ಪ್ರಶ್ನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕೊನೆಗೂ ನಾನು ಅಂದ್ಕೊಂಡಂಗೆ ಸತ್ಯನಾರಾಯಣ ಸ್ವಾಮಿ ವ್ರತಕತೆ ತುಂಬ ಚೆನ್ನಾಗಾಯಿತು. ಅದು ನನಗೆ ತುಂಬ ಖುಷಿಯಾಯಿತು. ಇದು ನೋಡಿ ನಿಮಗೂ ಖುಷಿ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ನನ್ನ ವ್ಯೂವರ್ಸ್ ಹೇಳ್ತಾಯಿದ್ರು, ಅಕ್ಕ ಯಾಕೆ ಮಾಡಿಸಿಲ್ಲ, ನೀವು ಮಾಡಿಸಿ ಫಸ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು, ನೀವು ಲಾಸ್ಟ್ ಇಯರ್ ಮಾಡಿಸಿದ್ರಿ, ವರ್ಷ ಕೊನೆ ಆಯ್ತಾ ಬಂತು, ಇನ್ನೂ ಯಾಕೆ ಪೂಜೆ ಮಾಡಿಸಿಲ್ಲ ಅಂತ ನನ್ನ ವ್ಯೂವರೇ ಸಹ ನನಗೆ ಕೇಳ್ತಾಯಿದ್ರು. ಅದನ್ನು ಮಾತ್ರ ನಿಲ್ಲಿಸ್ಬೇಡಿ ಪವಿ, ನಿಲ್ಲಿಸ್ಬಾರ್ದು, ಮಾಡಬೇಕು, ಮಾಡಿ ಏನೇ ಇದ್ರೂ ಮಾಡಿಬಿಡಿ, ಅದನ್ನು ಮಾತ್ರ ನಿಲ್ಸೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು. ಸೊ ಅದೊಂಥರ ನನಗೆ ಖುಷಿ. ಅಂದರೆ ನನ್ನವ್ರ ಥರ ನನ್ನ ಕಮೆಂಟ್ಸ್ ಮಾಡಿ, ನನ್ನ ಮನೇಲಿ ಇದೊಂದು ನಿಂತೋಗಿದೆ ಅನ್ನೋ ಥರ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಅಲ್ಲ ಅಂತ ಒಂದಿದು ತುಂಬ ಖುಷಿ ಆಯಿತು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಯಾಕೆ ಅಂತಂದರೆ ದೇವ್ರ ಹತ್ರ ನಾನು ಅನ್ನೋದು ನಡೆಯೋದಿಲ್ಲ, ನಾವು ಅಂತಲೇ ಇರಬೇಕು ಯಾವಾಗ್ಲೂ. ಸೊ ನನ್ನ ಸುತ್ತಮುತ್ತ ಇರೋ ಜನ, ನನ್ನವರು, ಆಮೇಲೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಆಮೇಲೆ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ಬರೀ ನಮಗೋಸ್ಕರ ಅಂತ ಪೂಜೆ ಮಾಡೋದಿಲ್ಲ. ನನ್ನ ಹಸ್ಬೆಂಡ್, ತಂದೆ ತಾಯಿ ಇರ್ಬೋದು, ಅವ್ರ ತಮ್ಮಂದಿರಿರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ನಮ್ಮ ಅಕ್ಕ ಇರ್ಬೋದು, ನಮ್ಮಮ್ಮ, ನನ್ನ ತಮ್ಮ, ಹೀಗೆ ಬರೀ ನನ್ನಿಬ್ರಿಗೋಸ್ಕರ ನಮ್ಮ ಐನೋರು ಅವತ್ತು ಪೂಜೆ ಮಾಡಲ್ಲ. ಇಡೀ ಫ್ಯಾಮಿಲಿ ಅವ್ರ ಹೆಸರೆಲ್ಲ ಹೇಳಿ ಅವ್ರಿಗೂ ಕೂಡ ಹೋಮದಲ್ಲಿ ಹೆಸ್ರುಗಳನ್ನೆಲ್ಲ ಹಾಕಿ ಪೂಜೆ ಮಾಡ್ತಾರೆ. ಅಂದರೆ ಅವ್ರಿಗೂ ಸಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಯಾರು ಇಲ್ಲಿ ಬರಲೇಬೇಕಾ, ಇಲ್ಲಿ ಸೇರ್ಕೊಳ್ಳೇಬೇಕಾ ಅಂತ ಏನೂ ಇಲ್ಲ. ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ ಇದ್ರ ಪುಣ್ಯ ಎಲ್ಲರಿಗೂ ಸೇರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಎಷ್ಟು ಚೆಂದ ಆಗಿದೆ ಅಂತಂದರೆ, ಸುಮಾರು ಜನ ಮನೆಗೆ ಬಂದರು ಅಲ್ಲ ಅರ್ಶಿನ ಕುಂಕುಮ ತೊಗೊಳಕ್ಕೆ, ಅವರು ಕೂಡ ಹೇಳಿದ್ರು ಸಿಂಪಲ್ಲಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿರ್ತಾರೆ, ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ. ಇನ್ನು ಪ್ರಸಾದ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾರೆ.
ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ನಲ್ಲ ಗಂಜಲ ಹಾಕಿ ಮಾಡ್ತಾರೆ ಅಂತ, ಅದು ಪಂಚಾಮೃತ ಅಲ್ಲ, ಪಂಚಗವ್ಯ ಅಂತ. ಅದು ಹೋಮ ಆಗಬೇಕಾದ್ರೆ ಕೊಡ್ತಾರೆ. ಪಂಚಾಮೃತ ಬೇರೆ, ಅದರಲ್ಲಿ ಪಂಚಾಮೃತ ಇರುತ್ತೆ, ಡ್ರೈ ಫ್ರೂಟ್ಸು, ಬಾಳೆಹಣ್ಣು, ಹಾಲು, ಮೊಸರೆಲ್ಲ ಹಾಕಿರ್ತಾರಲ್ಲ ಅದು ಬೇರೆ, ಪಂಚಗವ್ಯ ಅನ್ನೋದು ಬೇರೆ. ಹಾಲು ಅದಕ್ಕೆ ಗಂಜಲ ಹಾಕಿರ್ತಾರೆ. ಸೊ ಅದನ್ನು ಕುಡಿದ್ರೆ ಆರೋಗ್ಯವಾಗಿರ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ತಾರೆ. ಇನ್ನೂ ಎಷ್ಟೊಂದೆಲ್ಲ ಪೂಜೆ ಎಲ್ಲ ಆಯಿತು. उर्वारुकमिव बन्धनान् मृत्योर्मुक्षीयजामहे सुगन्धिं पुष्टिवर्धनम् उर्वारुकमिव बन्धनान्. ಇನ್ನು ಲಾಸ್ಟ್ ಇಯರ್ ಏನಾಯಿತು ಅಂತಂದರೆ, ನಾವು ಮಾಡಿಸಿದ್ದು ಆ ಮಂತಲ್ಲಿ ಗಾಳಿ ಚೆನ್ನಾಗಿತ್ತು, ಗಾಳಿ ಬೀಸ್ತಾ ಇರೋದ್ರಿಂದ ನಮ್ಮ ಮನೇಲಿ ಹೊಗೆ ತುಂಬಿರಲಿಲ್ಲ. ಬಟ್ ಈ ಸರಿ ಏನಾಯಿತು ಅಂತಂದರೆ ಗಾಳಿನೇ ಆಡಿಲ್ಲ, ಎಲ್ಲರ ಕಣ್ಣಲ್ಲೂ ನೀರು, ಅಂದರೆ ಹೊಗೆ ಸ್ವಲ್ಪ ಜಾಸ್ತಿ ಆಗೋಗ್ಬಿಡ್ತು. ಹೊಗೆ ಅಂತ ಅಂದರೆ ಈ ಹೋಮದ್ದು ಹೊಗೆ ಇರುತ್ತಲ್ಲ ಅದು ಜಾಸ್ತಿ ಆಗೋಯಿತು. ಅಂದರೆ ಮಂತ್ ಚೇಂಜ್ ಆಯ್ತಲ್ಲ ಅದಕ್ಕೆ ಅಂತ ಅಂದ್ಕೊಳ್ತೀನಿ. ಇವಾಗ ಸ್ವಲ್ಪ ಜಾಸ್ತಿ ಗಾಳಿ ಎಲ್ಲ ಬೀಸೋದಿಲ್ಲ, ಆವಾಗ ಚೆಂದ ಗಾಳಿ ಬೀಸುತ್ತೆ. ಇನ್ನು ನಮ್ಮ ಮನೆಗೆ ದೀಪ ಹಚ್ಚಿ ಪೂಜೆಯನ್ನು ಶುರು ಮಾಡ್ತಾಯಿದ್ದೀವಿ. ಈ ಥರ ರೆಡಿಯಾಗಿದೆ ಇದು ಕಂಪ್ಲೀಟ್ಲಿ. ಅಂದರೆ ಈಗ ಹೋಮ ಮಾಡೋದಕ್ಕೆ ಶುರು ಮಾಡೋದಕ್ಕೆ ಅದಕ್ಕೂ ಮೊದಲಿಗೆ ನಮ್ಮನ್ನಿಬ್ಬರನ್ನು ಕೂರಿಸ್ಬಿಟ್ಟು ಒಂದಿಷ್ಟು ಏನೇನೆಲ್ಲ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಶುರು ಮಾಡ್ತಾರೆ. ಇಷ್ಟೇ, ನಾವೇ ಇದ್ವಿ. ಇನ್ನೇನು ನಮ್ಮ ಅಮ್ಮನೂ ನಮ್ಮ ಅಕ್ಕ ಬರಬೇಕು, ಮತ್ತು ಅನೀಶ್ 3 ಜನ ಬರ್ತಾರೆ ಅಷ್ಟೇ. ಇನ್ಯಾರನ್ನೂ ಜಾಸ್ತಿ ಇನ್ವೈಟ್ ಮಾಡಿರಲಿಲ್ಲ. ಆಮೇಲೆ ನಮ್ಮ ಅಪೋಸಿಟ್ ಮನೆಯಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ರೋಜಾ ಅಂತ ಹೇಳಿದ್ನಲ್ಲ, ಅವರು ಕೂಡ ಬರ್ತಾರೆ. ಅದಾದಮೇಲೆ ಸಂಜೆ ಮೇಲೆ ನನ್ನ ನೈಬರ್ಸ್ನೆಲ್ಲ ಕರೆದ್ಬಿಟ್ಟು ಅರ್ಶಿನ ಕುಂಕುಮ ಕೊಟ್ಟು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಕೊಟ್ಬಿಟ್ಟು ಕಳ್ಸೋಣ ಅಂತ. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೋಡ, ನೀನು ಹೇಳು. ಸರ್ವದಾ ಸರ್ವದಾ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोत्पन्नस्य जन्मनक्षत्रे मेषराशिऊढस्य लोकेश्वरामदेवपत्न्याः मम सह कुटुम्बस्य सिद्ध्यर्थं चक्रस्वरूपी श्री सुदर्शन महाविष्णु देवता परिपूर्ण अनुग्रह सत्यनारायण स्वामी देवता परिपूर्ण अनुग्रह सिद्ध्यर्थं मम सह कुटुम्बस्य व्यापार व्यवहार उद्योग क्षेत्रे दिने दिने अभिवृद्ध्यर्थं दिने दिने अधिकोटि लाभ सिद्ध्यर्थं सर्वजन वशीकरणार्थं मम सह कुटुम्बस्य सर्वाभीष्ट भगवत प्रेरणया संकल्पित प्रकारेण मनसा ईप्सित उद्योग प्राप्त्यर्थं मनसा ईप्सित उद्योग प्राप्त्यर्थं प्राप्ति अर्थं मम सह कुटुम्बस्य मनस्संकल्प सिद्ध्यर्थं मनश्शान्ति प्राप्त्यर्थं मम दम्पत्योः अन्योन्य स्नेहभाव ऐक्यमत्य प्राप्त्यर्थं अन्योन्यता सिद्धिद्वारा समस्तविध समस्तकार्येषु निर्विघ्नता सिद्ध्यर्थं मम कुमारिकयोः विद्या
ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕ್ಷೇತ್ರೆ ಕ್ಷೇತ್ರೆ ಅತಿ ಉನ್ನತ ಅತಿ ಉನ್ನತ ಸ್ಥಾನ ಸ್ಥಾನ ಫಲ ಫಲ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಸದ್ಗುಣ ಸದ್ಗುಣ ಸದ್ವಿದ್ಯಾ ಸದ್ವಿದ್ಯಾ ಸದ್ಬುದ್ಧಿ ಸದ್ಬುದ್ಧಿ ಸದಾ ಸದಾ ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಮಮ ಮಮ ಸಹ ಕುಟುಂಬಸ್ಯ ಸಹ ಕುಟುಂಬಸ್ಯ ಸಮಸ್ತ ಸಮಸ್ತ ಸನ್ಮಂಗಳ ಸನ್ಮಂಗಳ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ಮಮ ಮಮ ಸಹ ಕುಟುಂಬಸ್ಯ ಸಹ ಕುಟುಂಬಸ್ಯ ಜಾತಕರೀತ್ಯಾ ಜಾತಕರೀತ್ಯ ಸೂಚಿತ ಸೂಚಿತ ಪ್ರಕಾರೇಣ ಪ್ರಕಾರೇಣ ಆಚಾರ್ಯ ಆಚಾರ್ಯ ಮುಖೇ ಗುರುಗ್ರಹ ಅನುಗ್ರಹ ಅನುಗ್ರಹ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ರಾಹುಗ್ರಹ ರಾಹುಗ್ರಹ ದೋಷ ಪರಿಹಾರಾರ್ಥಂ ಪರಿಹಾರಾರ್ಥಂ ಕೇತುಗ್ರಹ ಕೇತುಗ್ರಹ ಶನಿಗ್ರಹ ಶನಿಗ್ರಹ ದೋಷ ದೋಷ ಪರಿಹಾರ ಸ್ವಾಗತಂ ಸಮರ್ಪಯಾಮಿ ವಾಕ್ಯಂ ಸಮರ್ಪಯಾಮಿ. ಅದ್ರ ಜೊತೆಗೆ ಇನ್ನು ಒಂದೇನಂತ ಅಂದರೆ ಇವಾಗ ಸುಮಾರು ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಆಗಿದ್ದು ಅಂತ ಅಂದರೆ 10 ಗಂಟೆಗೇನೋ ಹೋಮ ಶುರು ಆಯಿತು. ಅಂದರೆ ಬಂದು ತಯಾರಿನೇ ಅಷ್ಟೊತ್ತಾಯಿತು. 10 ಗಂಟೆಯಿಂದ ಒಂದು 3 ಗಂಟೆ ತನಕ ಹೋಮ ಆಯಿತು. ಅಲ್ಲಿವರೆಗೂ ನಾವು ಎದ್ದೇಳಂಗಿಲ್ಲ. ಹೋಮದಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಪೂಜೆ ಕತೆ ಎಲ್ಲ ಮುಗಿಯೋ ತನಕ. ಆಮೇಲೆ ಮಧ್ಯಕ್ಕೆ ಬಂದು ಹೋಗೋದು ಅಷ್ಟು ಒಳ್ಳೆಯದಲ್ಲ, ಅಂದರೆ ಮಧ್ಯದಲ್ಲಿ ಹೋಗಬಾರ್ದು ಅಂತಲೂ ಹೇಳ್ತಾರೆ. ಹಾಗಾಗಿ ನಾನು ಯಾರನ್ನೂ ಬೆಳಗ್ಗೆನೇ ಕರೆದಿಲ್ಲ, ಸಂಜೆ ಮೇಲೆ ಕರಿತೀನಿ. ಬಂದು ಸತ್ಯನಾರಾಯಣ ಸ್ವಾಮಿಗೆ ಪೂಜೆ ಮಾಡಿಸಿ ಅಥವಾ ಪ್ರಸಾದ ಏನಾದರೂ ತೊಗೊಂಡು ಅರ್ಶಿನ ಕುಂಕುಮ ತೊಗೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಿ ಮಾಡಿದ್ರು. ಬಟ್ ಸ್ವಲ್ಪ ನನಗೇನಾಯಿತು ಅಂತಂದರೆ ಸುಮಾರು ಹೊತ್ತು ಕೂತ್ಕೊಂಡ್ಬಿಟ್ಟಿದ್ದಕ್ಕೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಥರ ಆಯಿತು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸುಮಾರು ಜನ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಓದಿಸ್ತಿರ್ತೀರ ಅಥವಾ ಕೇಳಿರ್ತೀರ, ಯಾರಾದರೂ ಮಾಡಿರೋತವು ಕೂಡ ಕೇಳ್ತೀರಾ. ಅದು ಎಷ್ಟೊಂದು ಜನಕ್ಕೆ ಅನುಭವನೂ ಆಗಿರುತ್ತೆ. ಅಂದರೆ ಅದು ಪೂಜೆ ಮಾಡಿದ್ಮೇಲೆ ಕಷ್ಟ ಬರಬಾರ್ದು ಅಂತ ಅಥವಾ ಕಷ್ಟ ಬಂದಿದೆ ಅದಕ್ಕೆ ಪರಿಹಾರ ಬೇಕು ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಓದಿಸ್ತಾರೆ. ಅಂದರೆ ಆ ಕತೆ ಕೇಳಿದ್ರೆ ಅಥವಾ ದೇವರಿಗೆ ನಮ್ಮ ಕಷ್ಟ ಅಂತ ಏನಾದರೂ ಪರಿಹಾರ ಬೇಕು ಅಂತ ಕೇಳಿಕೊಂಡ್ರೆ ಪರಿಹಾರ ಸಿಗುತ್ತೆ ಅಂತ ಹೇಳಿ. ಸೊ ಕಷ್ಟ ಅಂತಲ್ಲ, ನಾನು ಈ ಮನೆ ಗೃಹ ಪ್ರವೇಶ ಆಗಿ ಬಂದಾಗ ಅಂದ್ಕೊಂಡಿದ್ದೆ ಎಲ್ಲರೂ ಸತ್ಯನಾರಾಯಣ ಸ್ವಾಮಿ ಕತೆ ಓದಿಸ್ತಾರೆ, ನಾನು ಓದಿಸ್ಬೇಕು. ಅಂದರೆ ಮನೆ ಹೊಸ ಗೃಹ ಪ್ರವೇಶ ಆದಾಗ ಇದು ಸಾಮಾನ್ಯವಾಗಿ ಮಾಡಿಸ್ತಾರಲ್ವ, ಆವಾಗ ಅಂದ್ಕೊಂಡಿದ್ದಕ್ಕೆ ಸುಮಾರು 5 ವರ್ಷ ಆಯಿತು ನಾವು ಈ ಮನೆಗೆ ಬಂದ ಮೇಲೆ. 5 ವರ್ಷ ಆದಮೇಲೆ ನನಗೆ ಅದೊಂದು ಮತ್ತೆ ನೆನಪಾಯಿತು, ಮಾಡಿಸ್ತೀನಿ ಅಂತ ಹೇಳಿದೆ, ಮಾಡಿಸೇ ಇಲ್ವಲ್ಲ ನಾವು ಅಂತ ಹೇಳಿಬಿಟ್ಟು ಆಮೇಲೆ ಮತ್ತೆ ಶುರು ಮಾಡಿ 2ನೇ ವರ್ಷ ಮಾಡಿಸ್ತಾ ಇರೋದು. ಸೊ ಯಥಾಶಕ್ತಿ ಅಂತ ಅಂದರೆ ನಾನು ಇರೋವರೆಗೂ ದೇವ್ರು ನನಗೇನಾದರೂ ಪ್ರತಿ ವರ್ಷ ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ, ಅಥವಾ ಇಲ್ಲ ನನ್ನ ಇಚ್ಛೆ ಇದೆ, ದೇವರಲ್ಲಿ ಹೇಳ್ಬಾರ್ದು ನಾವು, ನೀವು ಮಾಡಿಸ್ಕೊಳ್ಳಂಗಿದ್ರೆ ಮಾಡಿಸ್ಕೊಳ್ಳಿ, ನಾನು ಮಾಡಲ್ಲ ಅಂತ. ಭಕ್ತಿ ಅಷ್ಟು ಇರಬೇಕಂತೆ. ಅವರು ನಮ್ಮನ್ನು ಪರೀಕ್ಷೆ ಮಾಡ್ತಾರಂತೆ, ಇವ್ರು ನಿಜವಾಗ್ಲೂ ನನ್ನ ಮೇಲಿರೋ ಭಕ್ತಿಯಿಂದನೇ ಕೇಳ್ತಾ ಇದ್ದಾರಾ ಅಂತ. ಸೊ ಅದು ಕರೆಕ್ಟಾಗಿ ಮನಸ್ಸಲ್ಲಿ ಒಳ್ಳೆ ಮನಸ್ಸಲ್ಲಿದ್ದು ಪೂಜೆ ಮಾಡಿಸ್ಕೊಂಡ್ರೆ ಅದು ವರ್ಷ ಮಾಡಿಸ್ಬೋದು ಅಂತ ಹೇಳ್ತಾರೆ. ನೋಡೋಣ, ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಹೋಮ ಶುರು ಆಗ್ತಾಯಿತ್ತು ಅಷ್ಟರೊಳಗೆ ಬಂದರು ಅಕ್ಕ ಮತ್ತು ಅನೀಶು ಅಮ್ಮ. ಅಮ್ಮನಿಗೆ ಗೊತ್ತಲ್ಲ ಕೆಲಸ ಎಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ಹಸುಗಳನ್ನೆಲ್ಲ ಅವ್ರವ್ರ ಪಾಡಿಗೆ ಕಳಿಸಿ ಹಾಲು ಕರೆದು ಡೈರಿಗೆ ಹಾಕಿ ಒಂದಷ್ಟು ಕೆಲಸಗಳಿರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ಬಂದರು. ಇನ್ನು ರೋಸಾ ಅವ್ರು ಕೂಡ ಬಂದರು, ಅವ್ರಿಗೂ ಕೂಡ ಕೆಲಸ ಇತ್ತು ಪಾಪ. ನಾನು ಬೇಗನೆ ಕರೆದ್ಬಿಟ್ಟಿದ್ದೆ ಅಂತ ಅಂದ್ಕೊಳ್ತೀನಿ. ಬಂದರು, ಪೂಜೆಗೆ ಇರೋಕ್ಕಾಗಲಿಲ್ಲ, ಸ್ವಲ್ಪ ಹೊತ್ತು ಇದ್ಬಿಟ್ಟು
ಪೂಜೆ ಎಲ್ಲ ನೋಡಿಕೊಂಡು ಮತ್ತೆ ಹೋದರು. ಅವ್ರಿಗೂ ಪಾಪು ಇದೆ ಅಲ್ಲ, ಮತ್ತು ಅವರು ಮೀಟಿಂಗ್ ಎಲ್ಲ ಇರುತ್ತೆ. ಸೊ ನನ್ನ ನೈಬರಲ್ಲಿ ಇವ್ರು ನಂಗೆ ತುಂಬ ಕ್ಲೋಸು. ರೋಸಾ ಅವರು ತುಂಬ ಅಂದರೆ ಒಂಥರ ಫ್ರೆಂಡು, ಹೇಳೋಕ್ಕಾಗಲ್ಲ ಆ ಥರ ಫ್ರೆಂಡು. ಒಂಥರ ಅವ್ರ ಕ್ಯಾರೆಕ್ಟರೇ ತುಂಬ ಡಿಫ್ರೆಂಟ್, ಅಂದರೆ ಡಿಫ್ರೆಂಟ್ ಅಲ್ಲ, ತುಂಬ ಕಾಮಾಗಿರೋ ಪರ್ಸನ್ನು. ತುಂಬ ಚೆನ್ನಾಗಿರುತ್ತೆ ಆ ಥರ ಫ್ರೆಂಡ್ಸ್ ಇರಬೇಕು ಅಂತ ಅನಿಸುತ್ತೆ. ಸೊ ಬಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಮೀಟಿಂಗ್ ಇದೆ ಅಂತ ಹೇಳಿ ಹೊರಟರು. ಅಲ್ಲಿಗೆ ಸ್ವಲ್ಪ ಹೊಗೆ ಜಾಸ್ತಿ ಆಯಿತು ಹೋಮದು. ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಮಾಡಿಸ್ತೀವಿ ಅಂದರೆ ಹಂಗೇ ಓಪನ್ ಪ್ಲೇಸಲ್ಲಿ ಮಾಡಿದ್ರೆ ಸ್ವಲ್ಪ ಹೊಗೆ ಎಲ್ಲ ಆಗೋದಿಲ್ಲ. ಆದರೂ ಲಾಸ್ಟ್ ಇಯರ್ ನಮಗೆ ಇಷ್ಟ ಆಗಿರಲಿಲ್ಲ, ಬಟ್ ಈ ಸರಿ ಸ್ವಲ್ಪ ಹಂಗಾಯಿತು. ತೊಂದರೆ ಏನೂ ಇಲ್ಲ. ಮನೇಲಿ ಆ ಥರ ಹೋಮದ ಆಗಬೇಕು, ಹಂಗೆ ಆದಾಗಲೇ ಅಲ್ಲಿ ಒಂದು ಪಾಸಿಟಿವ್ ಇರುತ್ತೆ. ಮಂತ್ರಗಳನ್ನ ಕೇಳಿಸ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ ನನಗೆ. ಐನೋರೆಲ್ಲರೂ ಸೇರಿ ಒಂದು ಧ್ವನಿಯಲ್ಲಿ ಮಂತ್ರ ಹೇಳ್ತಾರಲ್ಲ, ಅಬ್ಬಾ ಹಳೆ ಕಾಲದಲ್ಲೆಲ್ಲ ಯಜ್ಞಗಳು ಮಾಡ್ತಿದ್ರು ಗೊತ್ತಾ, ಆವಾಗ ಒಂದು ಮಂತ್ರದ ಸೌಂಡ್ ಬರ್ತಿತ್ತಲ್ಲ, ಆ ಥರ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಖುಷಿ ಆಯಿತು ನನಗೂ. ಆಮೇಲೆ ಅಲ್ಲಿ ಹೊಗೆ ಎಷ್ಟಾಗಿತ್ತು ಅಂತ ಅಂದರೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಯಾರ್ದೋ ಮನೆಯಲ್ಲಿ ಫೈರ್ ಏನಾದರೂ ಇದಾಗಿರಬೇಕು, ತುಂಬ ಹೊಗೆ ಬರ್ತಾಯಿದೆ, ಚೆಕ್ ಮಾಡಿ ಅಂತ ಎಲ್ಲ ಮೆಸೇಜ್ ಮಾಡ್ಕೊಳ್ತಾ ಇದ್ರಂತೆ. ನನ್ನ ಹಸ್ಬೆಂಡ್ ಆಮೇಲೆ ಇಲ್ಲ, ರೋಸ್ ಅವರು ನೋಡಿಲ್ಲ, ನಾವು ಮೆಸೇಜ್ ನೋಡಿಲ್ಲ, ನಾವು ಬ್ಯುಸಿ ಇದ್ವಿ. ನನ್ನ ಫ್ರೆಂಡ್ ಹೇಳಿಲ್ವ, ಅವರು ರಿಪ್ಲೈ ಮಾಡಿದ್ದಾರೆ, ಇಲ್ಲ ಈ ಥರ ಫ್ಲ್ಯಾಟಲ್ಲಿ ಹೋಮ ಮಾಡ್ತಾ ಇದ್ದಾರೆ, ಅದ್ರದ್ದು ಹೊಗೆ ಬರ್ತಾ ಇರೋದು, ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ನನಗೂ ಗೊತ್ತಿರಲಿಲ್ಲ. ಪೂಜೆ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಅಂದರು ಗ್ರೂಪಲ್ಲಿ ಆಲ್ರೆಡಿ ಮೆಸೇಜ್ ಬರ್ತಾಯಿತ್ತು, ಯಾರ್ದೋ ಮನೇಲಿ ಏನೋ ಪ್ರಾಬ್ಲಮ್ ಆಗಿರಬೇಕು, ಫೈರ್ ಏನೋ ಆಗಿದೆ, ನೋಡಿ ಹೊಗೆ ಬರ್ತಾಯಿದೆ ಫುಲ್ ಮನೆಯಲ್ಲಿ ಅಂತ ಹೇಳಿ. ಆಮೇಲೆ ಆನ್ಸರ್ ಮಾಡಿದ್ದು ಈ ಥರ ಅಂದರೆ. ಆಮೇಲೆ ಇಲ್ಲಿ ಇನ್ನೂ ಅವರು ಮಂತ್ರ ಎಲ್ಲ ಜೋರಾಗಿ ಹೇಳ್ತಾರೆ. ಬಟ್ ಏನಾಗುತ್ತೆ ಅಂತಂದರೆ, ಇನ್ನೊಬ್ರು ಮನೆಗೂ ಡಿಸ್ಟರ್ಬ್ ಆಗಬಾರ್ದಲ್ಲ. ಇವಾಗ ನಾವು ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಇನ್ನೊಬ್ರು ಮನೆಗೂ ಡಿಸ್ಟರ್ಬ್ ಆಗಬಾರ್ದು, ಹಂಗೆ ಮಾಡ್ಕೋಬೇಕು ನಾವು. ಅದನ್ನು ಪಾಪ ತುಂಬ ನಿಧಾನಕ್ಕೆ ಹೇಳ್ತಾರೆ. ಚೆನ್ನಾಗಿ ಆಯಿತು, ಒಟ್ಟಿನಲ್ಲಿ ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಯಿತು. ಸೊ ಇದಿಷ್ಟು ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜಾ ವ್ರತ ಕಥೆದು. ತುಂಬ ಚೆನ್ನಾಗಿ ಫೀಲ್ ಆಗ್ತಾಯಿದೆ ಒಂಥರ. ಈ ವಿಡಿಯೋ ನೋಡ್ತಾ ಇದ್ರೆ ನಂಗೆ ಒಂಥರ ಗುಡ್ ವೈಬ್ಸ್ ಬರ್ತಾಯಿದೆ. ಪ್ರೀತು ಬಡಿತಿದ್ದ. ಎಂಬುದಾಗಿ ರೂಲ್ಸ್ ಮಾಡಿದ್ದಾರೆ. ಇದೇ ರೀತಿಯಾಗಿ ನಾವು ಕೂಡ ಪೂಜೆಯನ್ನು ಮುಗಿಸಿದ್ದೀರಿ. ಈಗ ಕಥೆಯನ್ನು ಕೇಳ್ತಾ ಇದ್ದೀವಿ. ತ್ರೇತಾಯುಗದ ಅಂತ್ಯದಲ್ಲಿ ಸೂತ ಮಹರ್ಷಿಗಳು ಹೇಳ್ತಕ್ಕಂಥ ಒಬ್ಬ ಗುರುಳಿರ್ತಾರೆ. ಅವರಿಗೆ ಶೌನಕಾದಿ ಶಿಷ್ಯಂದಿರು ಹೇಳ್ತಕ್ಕಂತಹ ಶಿಷ್ಯಂದಿರಿರ್ತಾರೆ. ಇಂತಹ ಶಿಷ್ಯಂದಿರಿಗೆ ಸೂತ ಮಹರ್ಷಿಗಳು ನೈಮಿಷಾರಣ್ಯ ಹೇಳ್ತಕ್ಕಂಥ ಒಂದು ಅರಣ್ಯದಲ್ಲಿ ಕುಳಿತುಕೊಂಡು ಮಹಾಭಾರತ, ರಾಮಾಯಣ ಇತ್ಯಾದಿ ಪುರಾಣಗಳನ್ನು ನಾವು ಏನು ಕೇಳಲ್ಪಟ್ಟಿದ್ದೇವೆ, ಹಾಗೆ ಒಂದೊಂದು ಪುರಾಣವನ್ನು ಸೂತ ಮಹರ್ಷಿಗಳು ಶೌನಕಾದಿ ಶಿಷ್ಯಂದಿರಿಗೆ ನೈಮಿಷಾರಣ್ಯದಲ್ಲಿ ಕುಳಿತುಕೊಂಡು ಪಾಠ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸೂತ ಮಹರ್ಷಿಗಳನ್ನು ಕುರಿತು ಶೌನಕಾದಿ ಶಿಷ್ಯರು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಏನು ಗುರುಗಳೇ, ನೆಕ್ಸ್ಟ್ ಬರತಕ್ಕಂಥದ್ದು ಕಲಿಯುಗ. ಯಾಕೆಂದರೆ ನಾವು ಕಲಿಯುಗದಲ್ಲಿ ಇದ್ದೇವೆ. ಇದು ಹಿಂದೆ ನಡೆದಿರ್ತಕ್ಕಂಥದ್ದು ಋಷಿಯವರಿಗೆ ಗೊತ್ತಿತ್ತು. ನಮಗೋಸ್ಕರವಾಗಿ ಅವರು ಈ ಒಂದು ಪೂಜೆ ಮಾಡಲಿಕ್ಕೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಸೂತ ಮಹರ್ಷಿಗಳಿಗೆ ಶೌನಕಾದಿ ಶಿಷ್ಯರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಏನು ಗುರುಗಳೇ, ನೆಕ್ಸ್ಟ್ ಬರತಕ್ಕಂಥದ್ದು ಕಲಿಯುಗ. ಕಲಿಯುಗದಲ್ಲಿ ಬರತಕ್ಕಂತಹ ಜನರಿಗೆ ಬಹಳ ರೀತಿಯಲ್ಲಿ ಬಹಳ ವಿಧವಾಗಿ ಕಷ್ಟ ಪ್ರಾಪ್ತಿಯಾಗ್ತದೆ. ಈಗ ಯಾವ್ದಾದ್ರು ಒಂದು ಪರಿಹಾರ ಇದೆಯೋ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಸೂತ ಮಹರ್ಷಿಗಳು ಬಹಳ ಸಂತೋಷವನ್ನು ಹೇಳ್ತಾರೆ. ನೀವು ಕೇಳುವಂತಹ ಪ್ರಶ್ನೆಯನ್ನು ಪೂರ್ವದಲ್ಲಿ ಪ್ರತ್ಯಕ್ಷವಾಗಿ ಮಹಾವಿಷ್ಣುವಿನಲ್ಲಿ ಬ್ರಹ್ಮಮಾನಸ ಪುತ್ರನಾಗಿರತಕ್ಕಂತಹ ನಾರದ ಮಹರ್ಷಿಗಳು ಇದೇ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಗ ಮಹಾವಿಷ್ಣು ನಾರದ ಮಹರ್ಷಿಯರಿಗೆ ಯಾವ ರೀತಿಯಾಗಿ ಉತ್ತರವನ್ನು ಹೇಳಿದ್ದಾರೆ
ಅದಕ್ಕೆ ಸಂಬಂಧಪಟ್ಟು ಒಂದು ಪುರಾಣವನ್ನೇ ರಚನೆ ಮಾಡಿಟ್ಟಿದ್ದೇವೆ. ಸ್ಕಾಂದ ಪುರಾಣ ಹೇಳ್ತಕ್ಕಂಥ ಒಂದು ಪುರಾಣ, ಅದರಲ್ಲಿ ದೇವಕಾಂಡ ಹೇಳ್ತಕ್ಕಂಥ ಒಂದು ಕಾಂಡವನ್ನು ರಚನೆ ಮಾಡಿಟ್ಟಿದ್ದೇವೆ. ಕಲಿಯುಗದಲ್ಲಿ ಬರತಕ್ಕಂತಹ ಜನರ ಕಷ್ಟ ದೂರವಾಗಲಿಕ್ಕೆ ಸತ್ಯನಾರಾಯಣ ವ್ರತಕಥೆ ಹೇಳ್ತಕ್ಕಂಥ ಕಥೆಯನ್ನೇ ಬರೆದಿಟ್ಟಿದ್ದೇವೆ. ಆ ಕಥೆಯನ್ನು ಈಗ ನಿಮಗೆ ಆರಂಭ ಮಾಡ್ತೇನೆ ಎಂಬುದಾಗಿ ಸೂತ ಮಹರ್ಷಿಗಳು ಶೌನಕಾದಿ ಶಿಷ್ಯರಿಗೆ ಕಥೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ತ್ರೇತಾಯುಗದಲ್ಲಿ ಮನೆಗಳಿರ್ಲಿಲ್ವಾ? ಬೇಕಾದಷ್ಟು ಮನೆಗಳಿತ್ತು. ಆದರೆ ಅವರು ದಟ್ಟವಾದಂಥ ಅರಣ್ಯದಲ್ಲಿ ಯಾಕೆ ಕುಳಿತುಕೊಂಡು ಪಾಠ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳಿದ್ದಾರೆ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿ, ಯಜ್ಞ ಯಾಗಾದಿಗಳನ್ನು ಮಾಡಿ, ಕಥೆಯನ್ನು ಕೇಳಿ ಶ್ರದ್ಧೆಯಿಂದ ಕೇಳಿದಾಗ ನಮಗೆ ಜ್ಞಾನದ ಅಭಿವೃದ್ಧಿ ಉಂಟಾಗ್ತದೆ. ಆದ್ದರಿಂದ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಇರಬಾರ್ದು. ಹಾಗಾಗಿ ಅವರು ದಟ್ಟವಾದಂಥ ಅರಣ್ಯದಲ್ಲಿ ಕುಳಿತುಕೊಂಡು ಪಾಠ ಮಾಡ್ತಾ ಇದ್ರು. ಇಲ್ಲೂ ಕೂಡ ಪ್ರಶಾಂತವಾಗಿದ್ದ ವಾತಾವರಣದಲ್ಲಿ ನಾವು ಇದ್ದೇವೆ, ಇದೇನು ಯಾವ ತೊಂದರೆ ಇಲ್ಲ. ಕೆಲವು ಕಡೆ ಮಾತಾಡ್ತಾ ಇರ್ತಾರೆ, ಕೆಲವು ಕಡೆ ಏನೇನೋ ಶಬ್ದ ಬರ್ತಾ ಇರ್ತದೆ, ನಮ್ಮ ಮನಸ್ಸು ಹೇಳತಕ್ಕಂಥದ್ದು ಚಂಚಲ ಆಗ್ತದೆ. ಆ ರೀತಿಯಾಗಿ ಆಗಬಾರದು. ಏನು ಗುರುಗಳು ಹೇಳ್ತಾರೆ, ಶಿಷ್ಯರು ಅದನ್ನು ಕೇಳಬೇಕು. ಅದೇ ರೀತಿಯಾಗಿ ನಾವು ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕು, ಭಗವಂತನ ಅನುಗ್ರಹ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರೆ ಮನಸ್ಸು ಮತ್ತು ಶರೀರ ಎರಡೂ ಕೂಡ ಏಕಾಗ್ರಚಿತ್ತವಾಗಿ ನಾವು ಅಲ್ಲಿ ಇರಬೇಕು ಅಂತ ಅರ್ಥ. ಇವತ್ತು ಉದಾಹರಣೆಗೆ ಮಕ್ಕಳು ಎಜುಕೇಷನಲ್ಲಿ ಯಾವುದೇ ಒಂದು ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಸ್ಟಡಿ ಮಾಡಿರಬೇಕು. ಸುಳ್ಳು ಪಾಠ ಮಾಡುವಾಗ ಎಲ್ಲರೂ ನೋಡ್ತಾ ಇದ್ರೆ ಒಂದು ಪಾಠ ಗೊತ್ತಾಗುವುದಿಲ್ಲ. ಆ ರೀತಿಯಾಗಿ ಆಗಬಾರದು. ಏನು ಕ್ವಶನ್ ಕೇಳಿದ್ರು ಆನ್ಸರ್ ಕೊಡಬೇಕು ಅಂತ ಹೇಳಿದ್ರೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಗುರು ಹೇಳ್ತಕ್ಕಂಥ ಪಾಠವನ್ನು ಕೇಳಿದಾಗ ಮಾತ್ರ ನಮಗೆ ಅಲ್ಲಿ ಮನಸ್ಸು ಬರ್ತದೆ, ಅದರ ಮನಸ್ಸಿನೊಳಗಡೆ ಇರ್ತದೆ, ಇದು ಇರುವುದಿಲ್ಲ. ಆ ರೀತಿಯಾಗಿ ಆಗಬಾರದು ಅಂತೇಳಿ ಅವರು ಅರಣ್ಯದಲ್ಲಿ ಕುಳಿತು ಪಾಠ ಮಾಡ್ತಾ ಇದ್ರು ಸೂತ ಮಹರ್ಷಿಗಳು ಶೌನಕಾದಿ ಶಿಷ್ಯಂದರಿಗೆ. ಹಾಗೆ ಅವರಿಗೆ ಜ್ಞಾನದ ಅಭಿವೃದ್ಧಿಯಾಗಿ ಶಿಷ್ಯಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಪ್ರಶ್ನೆ ಕೇಳಿದ್ರು? ಕಲಿಯುಗದಲ್ಲಿ ಬರತಕ್ಕಂತಹ ಜನರಿಗೆ ಕಷ್ಟ ಪ್ರಾಪ್ತಿಯಾಗ್ತದೆ, ಏನು ಪರಿಹಾರ ಅಂತ. ಅದಕ್ಕೆ ಮಹಾವಿಷ್ಣು ಇವಾಗ ಅಂದರೆ ಸೂತ ತಗೊಂಡು ಅಷ್ಟು ಹೋಮದ ಕ್ಷೇತ್ರ ಸ್ವಲ್ಪ ಆ ಕಡೆ ಮುಖ ಇರಲಿ, ಹೇಳಿ ದೀರ್ಘ ದೀರ್ಘ ಸುಮಂಗಲಿ ಸುಮಂಗಲಿ ಭವ ಸೇಮ್. ನೋಡಿದ್ರ ಆಯ್ತಾ? ಮಕ್ಕಳಿಗೆ ಎಲ್ಲರೂ ಇಟ್ಕೊಬೋದು. ಎಲ್ಲರೂ ಬಿಡಿ ಕುಂಕುಮ ಎಲ್ಲ ಒಂದು ಬಾಕ್ಸ್ ಇಟ್ಕೊಂಡು ಹಚ್ಕೊಬೇಕು. ಸ್ವೀಕರಣಾರ್ಥಂ ಕೃತ ಸತ್ಯನಾರಾಯಣ ಫಲತ ಸಂಪೂರ್ಣ ಫಲ ಸ್ವೀಕರಣಾರ್ಥಂ ಯತ್ಕಿಂಚಿತ್ ಹಿರಣ್ಯಂ ನಾನಾ ಗೋತ್ರೇಭ್ಯಃ ಬ್ರಾಹ್ಮಣೇಭ್ಯಃ ಆಚಾರ್ಯೇಭ್ಯಃ ತುಭ್ಯಂ ಅಹಂ ಸಂಪ್ರದದೆ. ಸಂಪೂರ್ಣ ಫಲ ಸಿದ್ಧಿರಸ್ತು. ಅಲ್ಲಿಂದ ಸತ್ಯನಾರಾಯಣ ಸ್ವಾಮಿ ಕತೆ ಎಲ್ಲ ಹೇಳಿದ್ಮೇಲೆ ಅಮ್ಮ ಅಕ್ಕ ಎಲ್ಲ ಹೊರಟ್ಬಿಟ್ರು. ಅಂದರೆ ನಮ್ಮ ಐನವ್ರು ಬಂದಿದ್ರಲ್ಲ, ಅವ್ರ ನಮ್ಮ ಮನೆ ಹತ್ರನೇ ಇರೋದಲ್ಲ, ಹಂಗೆ ನಾವು ಡ್ರಾಪ್ ತೊಗೋತೀವಿ ಅಂತ ಹೊರಟ್ರು. ಊಟ ಎಲ್ಲ ಮಾಡಿಕೊಂಡು ಇನ್ನು ಊಟಕ್ಕೆ ನಾವು ಹೋಟೆಲಿಂದನೇ ಒಂದು 20 ಊಟ ಬುಕ್ ಮಾಡಿಬಿಟ್ಟಿದ್ವಿ. ಅಂದರೆ ನಮ್ಮ ಕೆಲಸ ಮಾಡ್ತಾರಲ್ಲ ಅವರು ಇವರು ಎಲ್ಲರೂ ಮಧ್ಯಾಹ್ನ ಊಟಕ್ಕೆ ಕರೆದಿದ್ವಿ, ಎಲ್ಲ ಬಂದಿದ್ದರು. ಅದಾದಮೇಲೆ ಸಂಜೆ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಪರಿಚಯ ಇರೋ ನೈಬರಲ್ಲಿರೋರೆಲ್ಲ ಕರೆದು ಅವ್ರಿಗೆ ಪ್ರಸಾದ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಕಳಿಸ್ದೆ. ಹಾಗೆ ನನಗೆ ರೋಸಾ ಅವರು ಒಂದು ಸೀರೆ ಕೊಟ್ಟಿದ್ದಾರೆ, ಅದನ್ನು ಕೂಡ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿದೆ, ಗೊತ್ತಿಲ್ಲ ಅಂದರೆ ಅವ್ರ ಕಡೆ ಕೊಡ್ತಾರೆ ಅನಿಸುತ್ತೆ. ಅರ್ಶಿನ ಕುಂಕುಮ, ಬಳೆ, ಹಣ್ಣು ಮತ್ತು ಸೀರೆ. ನನಗೆ ಒಂದು ಬಸ್ರಿಲೂ ಕೂಡ ಒಂದು ಸೀರೆ ಕೊಟ್ಟಿದ್ದರು.
ಅಂದರೆ ಬಸ್ರಲ್ಲಿ ಕೊಡಬೇಕಂತ ಹೇಳಿ ತೊಗೊಂಡು ಬಂದಿದ್ರಂತ. ನಾನು ಬೇಗ ಡೆಲಿವರಿ ಆಗೋಯಿತು 8 ತಿಂಗಳಿಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಮಗು ತೊಗೊಂಡು ಹಂಗಂಗೆ ಮನೆಗೆ ಹೋಗ್ಬಿಟ್ಟಿದ್ದೆ. 3 ತಿಂಗಳಾದಮೇಲೆ ಪಾಪುನ ಮನೆಗೆ ತೊಗೊಂಡು ಬಂದಮೇಲೆ ನಿಮಗೋಸ್ಕರ ಅಂತಲೇ ತೊಗೊಂಡು ಬಂದಿದ್ದು, ತೊಗೊಳ್ಳಿ ಅಂತ ಹೇಳಿ ಹಬ್ಬ ಕೊಟ್ಟರು. ಈ ಸೀರೆನೂ ಕೂಡ ತುಂಬ ಚೆನ್ನಾಗಿದೆ, ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ನಾನು ಅವ್ರಿಗೆ ಚೆನ್ನಾಗಿದೆ ಅಂತ ಹೇಳ್ಬೇಕಂತ ಅಂದ್ಕೊಂಡೆ, ಇನ್ನೂ ಹೇಳೋಕ್ಕೆ ಆಗಲಿಲ್ಲ. ಒಂದ್ಸರಿ ಮನೆಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರಬೇಕು. ಹೇಗಿದೆ ಸೀರೆ ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.